ಹರಂ ಹರ ಹರಂ ಹರ. ಹಲೋ ಹಲೋ ಲೀಲಾ, ಕೃಷ್ಣನ ಪರಿಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಲೀಲಾ. ನಿನ್ನ ಮದುವೆಯಾಗಿ 3 ವರ್ಷ ಆದ್ರೂ ನಿನ್ಗುಂಗೋಲೆ ಅದಾನ ಅವನು. ಡೈಲಿ ಕುಡ್ದು ಎಲ್ಲಂದ್ರಲ್ಲಿ ಬೀಳೋದು, ನಾವು ಅವನು ಹುಡುಕಿ ಮನೆಗೆ ಕರ್ಕೊಂಡೋಗಿ ಬಿಡೋದು, ಡೈಲಿ ಇದೇ ಆಗೋಯ್ತು. ಪ್ಲೀಸ್ ಲೀಲಾ, ಈ ಒಂದ್ಸತಿ ಅರ್ಥ ಮಾಡ್ಕೊ. ನೀ ಬಂದು ಮಾತಾಡಿದ್ರೆ ಅವ್ನು ಸರಿ ಹೋಗ್ಬೋದು. ಅರ್ಥ ಮಾಡ್ಕೋ ಲೀಲಾ ಪ್ಲೀಸ್. ಅವ್ನು ನೋಡೋಕ್ಕಾಗ್ತಿಲ್ಲ ನಮಗೀಗ. ನೀ ಬಂದು ಮಾತಾಡಿದ್ರೆ ಚೇಂಜ್ ಆಗ್ಬೋದು ಅವನು. ಅರ್ಥ ಮಾಡ್ಕೋ ಲೀಲಾ ಪ್ಲೀಸ್. ಮಿಡಿವ ಹೃದಯ ನಿಂತೋಗಿದೆ, ಮೋಡ ಕವಿದು ಮಳೆಯಾಗಿದೆ, ಕಣ್ಣೀರು ಈಗ ಕೊನೆಯಾಗಿದೆ, ಮಸಣ ಸೇರೋದೆ ನಾನೀಗ. ನೀನಿರದೆ ಹೇಗಿರಲಿ, ನೀನಿರದೆ ಹೇಗಿರಲಿ, ನೀನಿರದೆ ಹೇಗಿರಲಿ, ನೀನಿರದೆ ಹೇಗಿರಲಿ. ಏನು ಕಮ್ಮಿ ಮಾಡಿದ್ದೆ ಮಮ್ಮ ಅವಳಿಗೆ? ಚೆನ್ನಾಗೇ ನೋಡ್ಕೊಂಡಿದ್ದೆ. ನನ್ನ ಜೊತೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದೆ ಮಮ್ಮ ಅವಳಿಗೆ. ನಿನ್ನ ಓದ್ಲು ಮುಚ್ಕೊಂಡು ಕುಡಿ, ಇಲ್ಲ ಕುಡಿಯೋಕ್ಕಾದ್ರೆ ಬಿಡು. ಬ್ರೋ, ಲೈಟ್ರ್ ಇದೆಯಾ? ಮ್ಯಾಚಸ್ಸಾ? ಬ್ರಾ, ಸಿಗರೇಟ್ ಇದೆಯಾ? ಹೊಸ ಕೊಡ್ತೀರಾ ಅಂದ್ಕೊಂಡಿದ್ದೆ. ಬೇಕಾ ಬೇಡ ಅದು? ಇಟ್ಸ್ ಓಕೆ ಬ್ರೋ, ಪರವಾಗಿಲ್ಲ. ಥ್ಯಾಂಕ್ ಯು ಬ್ರಾ. ನಮ್ಮದೇ ಆಯ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೈತಂದರೆ ಇವನೊಬ್ಬ ನಮ್ಗೆ ಎಲ್ಲಿಂದ ಬರ್ತಾರಲ್ಲ ಅಪ್ಪ ಇವರೆಲ್ಲ. ಬ್ರದರ್, ನೀವು ಲವ್ ಮಾಡಿದ್ದೀರಾ? ಅಂಥದ್ದವ್ರ ಬಗ್ಗೆ ಇನ್ನೂ ಬಂದಿಲ್ಲ ಬ್ರೋ. ಒಳ್ಳೆಯದು ಬ್ರೋ. ಹುಡುಗರು ಸಹವಾಸ ಮಾಡಿದ್ರು, ಇಂಥ ಅಡುಕರು ಸಹವಾಸ ಮಾಡಬಾರ್ದು. ಅದೇನು ನಿಜ ಆಯ್ತು ಬಿಡಿ ಬ್ರೋ. ಬ್ರೋ, ನಿನಗೆ ನಾನು ಲವ್ ಮ್ಯಾಟ್ರ್ ಗೊತ್ತಾ ಬ್ರೋ? ನನ್ನ ಲವ್ ಬಗ್ಗೆ ಗೊತ್ತಿರ್ ನೀ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ಬ್ರೋ. ನಾನು ಲವ್ ಸ್ಟೋರಿ ಹೇಳ್ಬೇಕಾ ಬ್ರೋ ನಿನಗೆ? ಬೇಡಪ್ಪ ಬೇಡ, ಇಲ್ಲೇ ಹೋಗಿ ಬಂದೈತಿ, ಮುಂದೆ ಕೇಳೋಕ್ಕಾಗವಲ್ದು ನನಗೆ. ಇಲ್ಲೋಡ, ಇವನು ನಿಂತರ ಅವ್ರ ಹುಡುಗಿ ಫೋಟೋ ಇಟ್ಕೊಂಡು ಅಳ್ತಾವನು. ಅವಳು ಇನ್ಯಾವನ್ ಜೊತೆ
ಕೃಷ್ಣ, 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 ಕೇಳಿಸ್ಕೋ. ಹಲೋ 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 ಲೀಲಾ. ಕೃಷ್ಣ ಕೇಳಿಸ್ಕೊ, ನಾಳೆ ನಿಮ್ಮೂರಿನ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀನಿ, ಅಲ್ಲಿ ಸಿಗು. ಸರಿ ಸರಿ ಬಾಬಾ, ನಾನು ಕಾಯ್ತಾ ಇರ್ತೀನಿ ಲೀಲಾ. ನೀನ್ ಹೇಗಿದೆಯಾ ಲೀಲಾ? ನನಗೆ ಗೊತ್ತಿತ್ತಿಲ್ಲ ನೀನು ಬರ್ತೀಯ ಅಂತ. ನಿನಗೂ ನಾನು ಬಿಟ್ಟಿರೋದಾಗಲಿಲ್ಲ ಅಲ್ಲ. ಬಿಡು ಕೃಷ್ಣ. ನೀನು ಬಂದಾಯ್ತಲ್ಲ, ನಾವು ಇನ್ಮೇಲೆ ಒಟ್ಟಿಗೆ ಇರೋಣ. ಎಲ್ಲರೂ ನೋಡ್ತಿದ್ದಾರೆ, ಬಿಡು ಕೃಷ್ಣ. ಇಲ್ಲ ಇಲ್ಲ, ನಾನು ನಿನ್ನ ಬಿಡಲ್ಲ. ನಾನು ನಿನ್ನ ಬಿಟ್ಟರೆ ಮತ್ತೆ ದೂರ ಆಗ್ಬಿಡ್ತೀಯ. ಕೃಷ್ಣ ಬಿಡು. ಏನೋ ಸಿಗೋ ಕೇಳ್ದೆ? ಎಷ್ಟೇ ದುಡಿದ್ರೂ ಫ್ಯಾಮಿಲಿಗೆ ಸಾಲ್ತಿಲ್ಲ. ಅಂಥದ್ರಲ್ಲಿ ಹುಡುಗಿ ಕರ್ಕೊಂಡು ತಿನ್ಸೋಕ್ಕೆ, ಶಾಪಿಂಗ್ಗೆ ಅಂತ ಹೊರಗೆ ಹೋದ್ರೆ ದುಡ್ಡೇ ಸಾಲ್ತಿಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿದೆ. ನೋಡೋ, ಪ್ರೀತಿಸೋದಕ್ಕೆ ಮನಸ್ಸಿದ್ರೆ ಸಾಕು, ಆದರೆ ಸಾಕೋದಕ್ಕೆ ಮನಸ್ಸು ಮುಂದೆ ಇರೋ ಪಾಕೆಟ್ ತುಂಬ ದುಡ್ಡಿರಬೇಕು. ಆ ದುಡ್ಡು ತುಂಬಿಸೋ ಜವಾಬ್ದಾರಿ ನಂದು. ಅದೇ ಹೇಗೆ? ಬೆಟ್ಟಿಂಗ್. $20-60 ಲಂಬಿ 6 50-60 ನಡೆಯಕತ್ತೈತಿ. ಓಕೆ ಡನ್. RCB 50-90.
ಸರ್ ನಂದೊಂದು RCB 90 ಡನ್ ಮಾಡ್ಬಿಡು. ನಿಂದು 90 RCB. ಇದಾಯ್ತಾ ಪೇಮೆಂಟ್? ಹಾ ಇದಾಗಿದೆ ಬ್ರೋ. ಈ ಪೇಮೆಂಟ್? ಹಾ ಇವ್ರದ್ದು ಆಗಿದೆ. ಇದಾರ್ದು? ಇದು ಕೃಷ್ಣ ಆಡಿದ್ದು. ಏನೋ ಇಷ್ಟೊಂದು ರೇಟ್ ಕೊಟ್ಟು ಆಡ್ತಿದೀಯಾ? ಸೋತ್ರೆ ಎಷ್ಟು ಕಟ್ಬೇಕು ಗೊತ್ತಾ ನಿನ್ಗೆ? ಗೊತ್ತು, ಅವ್ರದ್ದೇ ಮ್ಯಾಚು, ಅವ್ರದ್ದೇ ಹೋಮ್ ಗ್ರೌಂಡಲ್ಲೆಲ್ಲ ಇರೋದು, ಪಕ್ಕಾ ಗೆಲ್ತಾರೆ. ಹಾಡೋ ಆಟ ಪಾಕೆಟ್ ತುಂಬ ಆಗಿರ್ಬೇಕು, ಪಾಕೆಟ್ ಹರಿದೋಗೋ ಥರ ಅಲ್ಲ. ಗೊತ್ತು ಬಿಡಲ್ಲ. ನೋಡಲ್ಲೇ ಏನಿದು ಬೆಟ್ಟಿಂಗ್ ಅಮೌಂಟ್ ಪೇ ಮಾಡು ಅಂತ ಮೆಸೇಜ್ ಮಾಡಿದ್ದಾರೆ. ನೀನ್ ಬೆಟ್ಟಿಂಗ್ ಆಡೋಕ್ ಶುರು ಮಾಡಿದ್ಯಾ? ಅದು ನಾನು ಆಡಿದ್ದಲ್ಲ. ನಮ್ಮ ಫ್ರೆಂಡ್ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಅವ್ನು ನನ್ನ ಮೊಬೈಲ್ ಇಸ್ಕೊಂಡು ನನ್ನ ಮೊಬೈಲಲ್ಲೇ ಬೆಟ್ಟಿಂಗ್ ಆಡ್ಬಿಟ್ಟಿದ್ದಾನೆ, ಅದಕ್ಕೆ ಮೆಸೇಜ್ ಮಾಡಿದ್ದಾರೆ. ಮೊದ್ಲು ಇಂಥ ಫ್ರೆಂಡ್ಸ್ನ ದೂರ ಇಡು. ಇಂಥ ವಿಚಾರದಲ್ಲಿ ನೀನ್ ಮಧ್ಯೆ ಹೋಗ್ಬೇಡ. ನನ್ಗಿಷ್ಟ ಆಗಲ್ಲ ಕೃಷ್ಣ. ಯಾರ್ದೋ ಬೈಕ್ ಇದು? ಕೃಷ್ಣಂದು. ಬಹಳ ಮುಂದುವರೆದ್ಬಿಟ್ಟ. आज जब सिक्का उछला था तो सबकी सांसें एक बार तो रुकी थी. राशिद मोहित 1, 2, 3 हैं पर्पल कैप के लिस्ट में. जोशुआ लिटल आएंगे ऐसा लगता है सब्स्टिट्यूट के रूप में. चेन्नई सुपर किंग्स ये कुछ नहीं बदलते, जो टूटा नहीं उसको जोड़े क्यों. सेम टू सेम टीम खिलाई. इस साल 3 शतक जड़ चुके हैं, पिछले 4 मुकाबलों में 3 शतक. जिस तरीके से वो बल्लेबाजी कर रहे हैं और पार्टनरशिप्स बिल्ड कर रहे हैं, ये दीपक चार गेंदबाजी करेंगे 10 मैचेस से 12 विकेट. हल्की सी मीठी मीठी सी स्विंग करने वाली. ಹಲೋ ಕೃಷ್ಣ. ಕೃಷ್ಣ ಬಾತ್ರೂಮ್ಗೆ ಹೋಗಿದ್ದಾನೆ ಮೇಡಮ್. ಎಲ್ಲಿದ್ದಾನೆ ಇವಾಗ? ಕ್ಲಬ್ಬಲ್ಲಿ. ಕ್ಲಬ್ಬಾ? ಎಲ್ಲಿ ಬರುತ್ತೆ? ಅವ್ನ್ ಕಡೆ ಹೋಗಿ ಇಸ್ಕೊಂಬಾ. ಓಕೆ ಇಸ್ಕೊಂಬರ್ತೀನಿ. ಯಾವ್ದು ಪೆಂಡಿಂಗ್ ಬಿಡಕ್ ಹೋಗ್ಬೇಡ. ಆಯ್ತು. ಇಷ್ಟೊಂದು ದುಡ್ಡು ಕಟ್ಟಿ ಆಡ್ದವ್ರು ಯಾರು? ಇದು ಕೃಷ್ಣ ಆಡಿದ್ದು. ಏನೋ ಕೃಷ್ಣ ಇಷ್ಟೊಂದು ದುಡ್ಡು ಕಟ್ಟಿ ಆಡಿದ್ಯಾ? ಮ್ಯಾಚ್ ಮುಗಿದ ತಕ್ಷಣ ನಂಗೆ ಪೇಮೆಂಟ್ ಹಾಕ್ಬಿಡ್ಬೇಕು. ಸರಿ, ಇವೆಲ್ಲ ಕ್ಲಿಯರ್ ಮಾಡು. ಓಕೆ ಅಣ್ಣ. हार्दिक पांड्या 325 रन इस सीजन, 135 का वो स्ट्राइक रेट है. ये फुल टॉस फ्लाई सुदर्शन और स्टैंड्स में गेंद को लेंथ. ಅಣ್ಣ ಇಲ್ಲಿ ಕ್ಲಬ್ ಎಲ್ಲಿ ಬರುತ್ತೆ? ಇಲ್ಲೇ ಮುಂದೆ. ಥ್ಯಾಂಕ್ ಯು ಅಣ್ಣ. कदमों का इस्तेमाल किया है, हवाई यात्रा में गेंद को भेजा है. ये वाली गेंद थोड़ी सी करीब थी, स्लॉट में थी और मौका मिला. ये कमाल की फील्डिंग, अरे बॉडी ऑन द लाइन. यॉर्कर ये शॉट जरूर है, मिलेगा इस पे एक, आसानी से दूसरे की मांग मिल नहीं पाएगा. लेकिन क्या नीचे नूर होंगे? नूर ने डाइव तो लगाई है लेकिन गेंद से थोड़े दूर रह गए. 4 में 12 सामने जाडेजा. एक और सटीक यॉर्कर. 3 लगातार यॉर्कर्स. मोहित शर्मा एक और यॉर्कर. फ्लैट पीछे फील्डर वहां तक ಕೃಷ್ಣ पहुंचेगी पर 1 रन से ಲೀಲಾ? काम चलेगा नहीं. ಲೀಲಾ, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ?
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನ್ ನಡೀತಿದೆ ಇಲ್ಲಿ? ನಿನಗೆ ಆಮೇಲೆ ಎಲ್ಲ ಹೇಳ್ತೀನಿ, ಮೊದಲು ಇಲ್ಲಿಂದ ಹೋಗು. छक्का जड़ा पेनल्टीमेट बॉल पर. ಬೆಟ್ಟಿಂಗ್ ಆಡ್ತಿದ್ಯಾ ಕೃಷ್ಣ? ಅಯ್ಯೋ ಇಲ್ಲ ಮ್ಯಾಚ್ ನೋಡಕಂತ ಬಂದಿದ್ದು, ಮೊದ್ಲು ಹೋಗಿ ಇಲ್ಲಿಂದ. ಇಲ್ಲಿ ನೋಡಿದ್ರೆ ಆ ತರ ಅನ್ಸ್ತಿಲ್ಲ ಕೃಷ್ಣ. ಕೃಷ್ಣ ನಿನ್ಗೆ ಕೇಳ್ತಿರೋದು, ಬೆಟ್ಟಿಂಗ್ ಆಡ್ತಿದ್ಯಾ? ಕೃಷ್ಣ ಕೃಷ್ಣ ಹೌದೇ, ಆಡ್ತಿದ್ದೀನಿ. ಏನ್ ಇವಾಗ? ಲೀಲಾ 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 ಸಾರಿ ಲೀಲಾ. ಬಿಡು ಕೃಷ್ಣ. ಲೀಲಾ ಐ ಆಮ್ ಸಾರಿ ಲೀಲಾ. ಲೀಲಾ ಪ್ಲೀಸ್. ಕೃಷ್ಣ ಬಿಡು. ಇಲ್ಲ ಐ ಆಮ್ ಸಾರಿ ಲೀಲಾ. ಲೀಲಾ ನಾನು ಅರ್ಥ ಮಾಡ್ಕೊ ಪ್ಲೀಸ್. ನಾನು ನಿಮ್ಗೆ ಇದೆಲ್ಲ ಆಮೇಲೆ ತಿಳಿಸಿ ಹೇಳ್ತೀನಿ. ಲೀಲಾ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಲಿಲ್ಲ. ಲೀಲಾ 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 ನನ್ನ ಮಾತು ಕೇಳಲಿಲ್ಲ. ಲೀಲಾ ಹೋಗ್ಬೇಡ, ನಿಂತ್ಕೋ. ಲೀಲಾ 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 ಇಲ್ಲ ನಾನು ಎಲ್ಲ ಹೇಳ್ತೀನಿ. ಇಲ್ಲ ಇಲ್ಲ ನನ್ನ ಮಾತು ಕೇಳೋ, ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಿನ್ಗೆಲ್ಲ ಹೇಳ್ತೀನಿ ಅಂತೀನಿ. ಏಯ್ ಏನೋ ದುಡ್ಡು ಕೇಳಿದ್ರೆ ಹಂಗೆ ತೊಳ್ಕೊಂಬರ್ತೀಯ? ಸರಿ, ಫಸ್ಟ್ ನಾನು ಅಮೌಂಟ್ ಕ್ಲಿಯರ್ ಮಾಡು, ಆಮೇಲೆ ನಿಮ್ಮಿಬ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳಿ. ನಾನಿರೋ ಸಿಚುವೇಶನ್ ಅಲ್ಲಿ ನಿನಗೆ ಹೊಸ ಸಿಮ್ ಕ್ರಿಯೇಟ್ ಮಾಡಬೇಡ, ಆಮೇಲೆ ನಿನಗೆ ಬರೋ ದುಡ್ಡು ಬರಲ್ಲ ನೋಡು. ಸರಿ, ನೀನು ಕೊಡ್ಬೇಡ, ನಾನು ಇವಳ ಹತ್ರ ನಿಸ್ಕೊಂತೀನಿ, ನೀನು ಹೋಗು. ಏಯ್ ದುಡ್ದಿರೋ ಸಾಲ್ರಿ ಅಮೌಂಟ್ ಸಾಲ್ತಿಲ್ಲ, ಹುಡುಗಿಗೆ ನೋಡ್ಕೊಂಡೋಗಿ ದುಡ್ಡಿಲ್ಲ ಅಂತಿದ್ದಿ, ಅದೇಗೋ ನೋಡ್ಕೊಂತೀಯ ಇವಳ? ನಿನ್ನ ಹತ್ರ ದುಡ್ಡು ಇಲ್ಲ, ನಾನೇ ನೋಡ್ಕೊಂತೀನಿ ಬಿಡಿ ಇವಳ. ಏಯ್ ಆಂಟೋನಿ, ಅವ್ನ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಇವಾಗ ನೀನ್ ದುಡ್ಡನ್ನ ಅಲ್ಲ ಇಲ್ಲೋ ತೊಗೊಂಬಂದ್ ಕಟ್ಬಿಡ್ತೀಯ, ಮುಂದೆ ಮತ್ತೆ ಬೆಟ್ಟಿಂಗ್ ಆಡ್ತೀಯ. ಅವಾಗ ದುಡ್ಡು ಸಿಗದೆ ಹೋದ್ರೆ ನನ್ನನ್ನೇ ಒತ್ತೆ ಇಟ್ಬಿಡ್ತೀಯ. ಥೂ, ನಾನು ಇಷ್ಟಪಟ್ಟಿದ್ದು ನಿನ್ನಂತವನ್ನ. ಲೀಲಾ ಇನ್ಮೇಲಿಂದ ನಾನು ಮೀಟ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಮಾಡಿದ್ರೆ ನಿನಗ್ ಸಿಗೋದು ನನ್ನ ಎಣಾನೆ. ಮಿಡಿವ ಹೃದಯ ನಿಂತೋಗಿದೆ, ಹೇಗಿರಲಿ ನಾನು ನೀನಿಲ್ಲದೆ. ಮೋಡ ಕವಿದು ಮಳೆಯಾಗಿದೆ, ಕಣ್ಣೀರು ಈಗ ಕೊನೆಯಾಗಿದೆ. ಮಸಣ ಸೇರೋದೆ ನಾನೀಗ, ನೀನಿರದೆ ಹೇಗಿರಲಿ, ನೀನಿರದೆ ಹೇಗಿರಲಿ. ಸಾಕ್ ಕಳೋದ್ ನಿಲ್ಸು. ಏನಾಯ್ತಂತ ಈಗ? ಯಾಕ್ ಕುಡ್ಕೊಂಡ್ ಜೀವನ ಹಾಳು ಮಾಡ್ಕೊಂತಿದೀಯಾ? ನಾನ್ ನಿನ್ನನ್ ಬಿಟ್ಮೇಲೆ ಎಲ್ಲನ್ನೂ ಮರ್ತು ಬೇರೆ ಹುಡುಗಿ ಜೊತೆ ಖುಷಿಯಾಗಿರ್ತೀಯ ಅನ್ಕೊಂಡಿದ್ದೆ. ಅದ್ ಸಾಧ್ಯ ಇಲ್ಲ. ನೀನ್ ಬಿಟ್ಟೋದೆ ಅಂತ ಇನ್ನೊಬ್ಬಳು ಹುಡುಕಿ ಅವ್ರ ಜೊತೆ ಲೈಫ್ ಬಂದಂಗೆ ಬಾಳ್ಬೇಕನ್ನೋ ಕ್ಯಾಟಗರಿ ನಾನಲ್ಲ. ಸತ್ರು ಬದುಕಿದ್ರು ಅದು ನಿನ್ ಜೊತೆನೆ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ನಾನ್ ಮಾಡಿರೋ ತಪ್ಪಿಗೆ ನೀನ್ ನನ್ನ ಬಿಟ್ಟು ಇನ್ನೊಬ್ಬನ ಮದುವೆ ಆಗಿರಬಹುದು, ಆದ್ರೆ ನಾ ಮಾಡಿರೋ ತಪ್ಪನ್ನ ಕ್ಷಮಿಸಿ ಒಂದಲ್ಲ ಒಂದಿನ ನನಗೋಸ್ಕರ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೋಸ್ಕರನೇ ಇಷ್ಟು ವರ್ಷ ಇಷ್ಟು ದಿನ ಕಾದಿದ್ದು. ಕೊನೆಗೂ ನೀನು ಬಂದೇ ಬಿಟ್ಟೆ. ನಾ ಬಂದಿರೋದು ನನಗ್ ಪ್ರಾಬ್ಲಮ್ ಇದೆ ಅಥವಾ ನನ್ ಗಂಡ ಚೆನ್ನಾಗಿ ನೋಡ್ಕೊಂತಿಲ್ಲ ಅಂತಲ್ಲ. ನಾನು ನನ್ ಗಂಡ ಖುಷಿಯಾಗೇ ಇದ್ದೀವಿ. ನಿನ್ ಲೈಫ್ ಹಾಳಾಗ್ಬಾರ್ದು ಅಂತ ಬಂದಿರೋದು. ಅಂದ್ರೆ ನನ್ ಮೇಲೆ ಕರುಣೆ ತೋರ್ಸಕ್ ಬಂದ್ಯಾ? ನೀನ್ ಬಂದಿದ್ದು ನನ್ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಾನು ಹಾಳಾಗ್ತಿದ್ದೀನಿ ಅಂತ ಬುದ್ಧಿ ಹೇಳಕ್ ಬಂದ್ಯಾ? ಅದು ಆಗಲ್ಲ. ನಿನ್ಗೆ ಹೇಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಮತ್ ಯಾಕೆ ಬಂದೆ ನನ್ನ ಲೈಫಲ್ಲಿ? ನಾನು ನನ್ನ ಪಾಡಿಗೆ ಹೆಂಗೋ ಇದ್ದೆ. ನಾನು ಏನ್ ಕುಡ್ದು ಹಾಳಾದ್ರೆ ನಿನ್ಗೇನು? ನಾನು ಹೆಂಗೆ ಇರ್ಲಿ ಬದುಕ್ಲಿ ಸಾಯ್ಲಿ ಅವೆಲ್ಲ ನಿನ್ಗೆ ಯಾಕೆ? ಅಂತ ಅನಾಹುತ ಏನೂ ಆಗ್ಬಾರ್ದಂತಾನೆ ಬಂದಿರೋದು.
ಬದಲಾಗು ಕೃಷ್ಣ. ಲೈಫ್ನ ಮತ್ತೆ ಹೊಸದಾಗಿ ಶುರು ಮಾಡು. ನೀನಿಲ್ದಿರೋ ಲೈಫ್ ನನಗೆ ಯಾಕೆಲ್ಲ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಂದ್ಬಿಡು. ನಾನು ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ. ಚೆನ್ನಾಗಿ ನೋಡ್ಕೊಂತೀಯಾ? ಹೇಗೆ? ಬೆಟ್ಟಿಂಗ್ ಆಡಿನಾ? ಹೇಳು. ಆ ಒಂದ್ ತಪ್ಪಿಂದ ನನ್ನನ್ನೇ ಕಳ್ಕೊಂಡಿದ್ಯಲ್ಲ ಕೃಷ್ಣ. ಹೌದು, ನಾನು ಮಾಡಿದ ತಪ್ಪೆ. ಅದು ಮಾಡಿದ್ ನಿನಗೋಸ್ಕರನೇ. ಬರೋ ದುಡ್ಡು ಅಪ್ಪ ಅಮ್ಮ ಮೆಡಿಸನ್ನಿಗೆ, ಕರೆಂಟ್ ಬಿಲ್ಲು, ಮನೆ ಬಾಡಿಗೆ, EMI ಇದಕ್ಕೆ ಸಾಲ್ತಿರ್ಲಿಲ್ಲ. ಅದು ಅಲ್ಲದೆ ನಾನು ನೀನು ಲಂಚ್, ಡಿನ್ನರ್, ಶಾಪಿಂಗ್ ಅಂತ ಹೊರಗೋದ್ರೆ ಬಿಲ್ ಬಂದ್ರೆ ಸಾಕು ಭಯ ಆಗೋದು. ಬಿಲ್ ಎಷ್ಟಿರುತ್ತೋ ಅಂತ ಭಯ, ಬಿಲ್ ಕಟ್ಟಕ್ಕೆ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಭಯ. ಕೆಲವೊಂದ್ಸತಿ ಬಿಲ್ ಕಟ್ಟೋಣ ಅಂತ ಜೋಬಲ್ ಕೈ ಹಾಕಿದ್ರೆ ₹1 ಇರ್ತಿದ್ದಿಲ್ಲ, ಗೊತ್ತಾ? ಯಾವಾಗ್ಲೂ ಬಿಲ್ ನೀನ್ ಪೇ ಮಾಡ್ತಿದ್ದೇನೆ ನೋಡಿ, ನನ್ ಮೇಲೆ ನನ್ಗೆ ಅಸಹ್ಯ ಅನ್ಸೋದು. ನಮ್ಮ ಹುಡುಗಿ ನಾನು ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಖುಷಿಯಾಗಿಡ್ಬೇಕು, ಅವಳು ಕೇಳಿದೆಲ್ಲ ಕೊಡಿಸ್ಬೇಕು ಅಂತಾನೆ. ಅವನ್ ಯಾವನ ಮಾತು ಕೇಳಿ ಬೆಟ್ಟಿಂಗ್ ಆಡಕ್ ಶುರು ಮಾಡಿದೆ. ಆದ್ರೆ ಅದೇ ನನ್ನ ಲೈಫ್ ಹಾಳು ಮಾಡ್ಬಿಡ್ತು. ನಾನ್ ಹೇಳಿದ್ನಾ ನೀನ್ ದುಡ್ದು ತೊಗೊಂಬಂದಿದ್ರೆ ದುಡ್ಡು ಸಾಲ್ತಿಲ್ಲ, ಬೆಟ್ಟಿಂಗ್ ಆಡು ಅಂತ? ನಾನ್ ಯಾವತ್ತಾದ್ರೂ ದುಡ್ಡು ಕೇಳಿದೀನಾ? ನಿನ್ ಕೈಯಲ್ಲಿ ಕಟ್ಟಕ್ಕಾಗದೇ ಇರೋ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ತಾನೆ ನಾನ್ ಕಟ್ತಾ ಇದ್ದಿದ್ದು. ಬೆಟ್ಟಿಂಗಿನ ಜೀವನ ಕಟ್ಕೋಬಹುದು ಅಂತ ಹೇಗ್ ಅನ್ಕೊಂಡಿದ್ಯಾ ಕೃಷ್ಣ? ನಿಮ್ ಬೆಟ್ಟಿಂಗಲ್ಲಿ ದುಡ್ದು ತೊಗೊಂಬಂದಿರೋ ದುಡ್ಡು ಎಷ್ಟೋ ಮಂದಿ ತಂದೆ ತಾಯಿ ಅವರ ಕಣ್ಣೀರ್ ತಾಕಿರುತ್ತೋ, ಅಂತ ದುಡ್ಡಲ್ಲಿ ನನಗ್ ಬದುಕಕ್ ಇಷ್ಟ ಇದ್ದಿದ್ದಿಲ್ಲ ಕೃಷ್ಣ. ಸರಿ, ನೀನ್ ಹೇಳ್ದಂಗೆ ನಿಯತ್ತಾಗಿ ದುಡಿತೀನಿ, ನನ್ನ ಜೊತೆ ಬಂದ್ಬಿಡು. ನಿನ್ ಮದುವೆ ಆಗಿದ್ರು ಪರವಾಗಿಲ್ಲ, ಈ ಸೊಸೈಟಿ ನನ್ಗೆ ಏನ್ ಹೇಳುತ್ತೋ ಅಂತ ತಲೆ ಕೆಡ್ಸ್ಕೊಳಲ್ಲ. ನಾವಿಬ್ರು ಹೊಸ ಜೀವನ ಕಟ್ಕೊಳ್ಳೋಣ, ನನಗ್ ನೀಗ್ ಬೇಕಷ್ಟೇ. ಇಲ್ಲ, ಆಗಲ್ಲ, ಇವೆಲ್ಲ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇವ ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಅಡ್ಡ ಬಂದ್ರೆ ಮಾತ್ರ ಕತ್ತರಿಸ್ಬಿಡ್ತೀನಿ. ಇಲ್ಲ ಕತ್ತರಿಸ್ತೀಯಾ? ನಮ್ಮಿಬ್ಬರ ಮಧ್ಯೆ ಬರೋದು ಇದೇ ಮಗುನೆ, ಕತ್ತರಿಸು. ಹೋಗೋಣ. ಹೆತ್ತ ತಂದೆ ತಾಯಿ ಸತ್ತರೆ ಸ್ವಲ್ಪ ದಿನ ಹತ್ತು ಸುಮ್ಮನಾಗೋ ಈ ಜನ್ರೇಷನ್ನಲ್ಲಿ ಯಾವುದೋ ಹುಡುಗಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ? ನಾವು ಪ್ರೀತಿಸೋರಿಗಿಂತ ನಿಮ್ಮನ್ನು ಪ್ರೀತಿಸೋರನ್ನ ಪ್ರೀತಿಸೋದೇ ಪ್ರೀತಿ. ಹಲೋ. ಹಲೋ, ಏನ್ ಮೇಡಮ್, ಇವತ್ತು ನನ್ನ ಮದ್ವೆ ಅಂತ ನೆನ್ಪಿದ್ಯಾ ನಿಮ್ಗೆ? ಹಾ, ನೆನ್ಪಿದೆ. ಯಾಕೆ ಬಂದಿಲ್ಲ ಇನ್ನು? ಸಾರಿ ಕಣೋ, ಫ್ಲೈಟ್ ಮಿಸ್ ಆಯ್ತು. ಯಾಕೆ ವಾಯ್ಸ್ ಒಂಥರ ಇದೆಯಲ್ಲ? ಏನಾದ್ರೂ ಪ್ರಾಬ್ಲಮಾ? ಆಮೇಲೆ ಕಾಲ್ ಮಾಡ್ತೀನಿ.